ಏನಣ್ಣ ಕರೆದಂತ? ನಿನ್ನ ಗಂಡ ಬರ್ಲಿಲ್ಲನಾ? ಅಲ್ಲ ಗಿಡ್ಮೂಳಿ, ನಿನಗೆ ಹೇಳಿದ್ದಿಲ್ಲ ನಮ್ಮ ತಂಗಿ ಗಂಡನ ಇಬ್ರು ಕರಿ, ಆಮೇಲೆ ಈಕಿನ ತುಂಗ ಗಂಡನ್ನು ಕರಿ ಅಂತ ಹೇಳಿದ್ದಿಲ್ಲ. ಮತ್ತೆ ನೋಡಿದ್ರೆ ಈಕಿನ ಒಬ್ಬಕಿನ ಕರ್ಕೊಂಬಂದಿಯಲ್ಲ. ಸರಿ, ಇವತ್ತಿನ ಹುಡುಗ ಮಾಡ್ತಿರಲ್ಲ ಹಂಗ್ಯಾಕ ಕರೆದಂತ ತಡ್ರಿ ಒಟ್ಟ ಬರ್ತಾರ. ಅವ್ರು ಯಾವ್ದೋ ಫೋನ್ನೇ ಮಾತಾಡತ್ತಿದ್ರ. ಅಯ್ಯೋ ಗಿಡ್ಮೂಳಿ, ಅಲ್ಲ ನಮ್ಮ ತಂಗಿ ಒಬ್ಬಕ್ಕೆ ಬಂದ್ಲಲ್ಲ, ನಾ ಹಂಗಾರ ಕದ್ಲ ಇಲ್ಲ ಈಕೆ ಅಂತೇಳಿ ಕೇಳಿ ತಗೋ ಆತ. ಅದನ್ನ ಚಂದ ಹೇಳ್ಬೇಕಪ್ಪ, ಕರೆದಂತ ಬರ್ತಾರ. ಸುನಂದ, ಹಾ ಬರ್ರಿ, ಇಲ್ಲಿ ಬರ್ರಿ. ಬರ್ರಿ ಮಾವ್ರ, ಬರ್ರಿ ಕುಂದ್ರ ಬರ್ರಿ. ಏನು ಹೇಳ್ರಿ ಹೇಳ್ಯಾರ, ಏನೋ ಭಾಳ ಅಗದಿ ಭಾಳ ಇಲ್ಲಿ ಬರ್ರಿ ಅಂತಂದೆ ಕರ್ಯಾಕ ಅಂತ ಬಂದಿದ್ರು ಅಕ್ಕಾರ. ಇಲ್ಲ ಅಲ್ಲಿ ಒಳಗೆ ಇವ್ರು ನಮ್ಮ ಮಂಬುಜ ಅವರು, ಅವ್ರ ಮಿಸ್ಸಸ್, ಅವ್ರ ಪರಿವಾರ ಇತ್ತಲ್ಲ, ಬೇಡ ಅಂತ ಇಲ್ಲೇ ಕರೆದೆ ಅಷ್ಟೆ. ಅಂಬುಜಾನ ಹೆಸರಿಲ್ಲ ನಮ್ಮ ಅಣ್ಣಗ. ನಮ್ಮ ಘಟೋತ್ ಗಜ್ಜ ಅವ್ರು ಇದ್ರ ಅಲ್ಲೇ, ಅದಕ್ಕೆ ಬೇಡ ಅಂತ ಇಲ್ಲಿಗೆ ನಮ್ಮ ಗಜಗಾಮಿನಿ ಕೈಯಾಗಿ ಹೇಳಿ ಕಳಿಸಿದ್ದೆ, ಇಲ್ಲಿಗೆ ಕರ್ಕೊಂಬರ್ರಿ ಅಂತ. ಮಷ್ಕಿರಿ ಮಾಡೋದ್ ಬಿಡ್ರಿ, ಮೊದ್ಲು ಎದಕ್ ಕರ್ಸಿರೋದನ್ನ ಮಾತಾಡ್ರಿ. ನಾನು ಆಗಲಿಂದ ನೋಡ್ತೀನಿ, ಏನು ಒಂದ ಸವನ ಕಾಡಿಸ್ತೀವಿ ಅಕ್ಕಾರಿಗೆ. ಇಷ್ಟ ಏನಾರು ನಾನು ನಿಮ್ಮ ತಂಗಿ ಕಾಡಿಸಿಬಿಟ್ನೆ ಅಂದ್ರೆ ಮುಗಿದು ಹೋದ್ಕತಿ, ಆಕೆ ಆಕಾಶ ಭೂಮಿನ ಒಂದು ಮಾಡ್ತಾ. ಹೌದ್ರಿ, ಮತ್ತೆ ನಮ್ದು ರಾಜವಂಶಪ್ಪ, ನಾವು ಹಂಗೆಲ್ಲ ಇನ್ನೊಬ್ರ ಕಡೆ ಏನು ಅನ್ಸ್ಕೊಳಂಗಿಲ್ರಿ, ಏನಿದ್ರು ಅಂದಾರೂಢ. ಹಾ ಸಾಕ್ ಸಾಕ್, ಕತ್ತಿಗೆ ಜ್ವರ ಬರೋ ಮಾತಾಡ್ಬೇಡ್ರಿ, ಮಾತಾಡ್ರಿ. ದೊಡ್ಡಮ್ಮ ಕರೆದ್ರಂತ. ಅಲ್ಲ ಇವ್ರನ್ನ ಕರೆದ್ರ ಏನು ಮಾತಾಕತಿ. ಬಾರಪ್ಪ ಗೊಪ್ಪಿ, ಬಾ ಕುಂದ್ರ, ಬಾ ಕುಂದ್ರ. ಇರ್ಲಿ ತೋದಡಪ್ಪ, ಇರ್ಲಿ ನಡಿತೈತಿ. ಅಯ್ಯೋಪ್ಪ ಅದ್ರಾಗ ಏನು ಕುಂದ್ರ. ಮಾವಾರ ಏನು ಹಿಂಗೆ ಕೇಳ್ತಾನಂತ ಏನು ತೆಪ್ತಿಕೊಳಕ್ ಹೋಗ್ಬೇಡ್ರಿ. ಮತ್ತು ಇವ ನಿಮ್ಮ ಆಫೀಸ್ನಾಗ ಕೆಲಸ ಮಾಡ್ತಿದ್ನರಿ ನಮ್ಮ ಗೋಪಿ. ಈಗೇನ ಮತ್ತೆ ಅದು ಯಾವುದೋ ಊರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಏನೋ ಅನ್ನಕತ್ತಿದ್ನಲ್ರಿ. ನೋಡ್ರಿ, 50,000 ರೂಪಾಯಿ ಬೇಕು ಅಂತೇಳಿ ನಮ್ಮ ಅಪ್ಪ್ಯಾಗ ಇವ ಗೋಪಿ ಫೋನ್ ಹಚ್ಚಿದ್ನ. ಅಲ್ಲ 50,000 ಏನು ಬಿಡ್ರಿ, ಕೊಡ್ಬೋದು, ಈಗ ಕೊಡ್ತೇನೆ. ಆದ್ರೆ ನನಗೆ ಒಂದು ಏನು ಅನಿಸ್ತಂದ್ರೆ, ಅಲ್ಲ ಅವ್ರ ಅತ್ತಿ ಮಾವನ ಕಡೆನೇ ಬೇಕಾದಂಗೆ ಐತಿ, ಕೇಳೋದಾದ್ರೆ ಅಲ್ಲೇ ಕೇಳ್ಬೋದಿತ್ತಲ್ಲ, ತನ್ನ ಕೆಲ್ಸಕ್ಕಪ್ಪ ಹಿಂಗೆ ಹೋಗೋದು ಬರೋದು ಅಂದ್ರೆ ಇಲ್ಲಿ ಯಾಕೆ ಕೇಳಿನ ಅಪ್ಪ್ಯಾಗ ಅಂತೇಳಿ ಅಪ್ಪ್ಯಾನ ವಿಚಾರಿಸ್ದಾಗ, ಇಲ್ಲ ಹಿಂಗೆ ಆಗೈತೆ ಸುದ್ದಿ ಅಂತೇಳಿ ಹೇಳಿದ್ನ ರೀ. ಅದಕ್ಕೆ ಬೇಜಾರಾತು ಒಂಚೂರು, ಮಾತಾಡೋಣ ಅಂತ ಕರ್ಸೇನು ನೋಡ್ರಿ. ಅಲ್ರಿ ಅಳ್ಯಾರ, ಏನು ಹಬ್ಬಕ್ಕೆ ಕರ್ದಿರಿ, ಏನು ಇದ್ರ ಮಾತಾಡಕ ಕರ್ದಿರಿ? ಇಲ್ರಿಪ್ಪ, ನಿಮ್ಮನ್ನ ಕರೆದಿದ್ದ ಹಬ್ಬಕ್ಕೆ. ಹಂಗೆ ಹಿಂಗೆ ಸುದ್ದಿ ಗೊತ್ತಾತಲ್ಲ. ಈಗ ಈ ಮದ್ವಿನ ನಿಮ್ಮ ಮನೆಯವರು ನಾವು ನೋಡಿ ನಿಂತು ಮಾಡಿದ ಮದ್ವಿ, ಪಾಪ ತಂದೆ ತಾಯಿ ಜಗದಾಗ ನಾವ ನಿಂತಿದ್ವಿ. ಅದಕ್ಕೆ ಒಂದು ಹೆಚ್ಚು ಕಮ್ಮಿ ಒಂದು ಏನಾದ್ರೂ ಮತ್ತೆ ಕೇಳ್ಬೇಕಲ್ರಿ. ಅದಕ್ಕೆ ಕೇಳಾಕತ್ತೀನಿರಿಪ್ಪ ಅಷ್ಟ. ಮತ್ತೆ ಏನು ತಪ್ಪು ತಿಳ್ಕೊಳಕ್ ಹೋಗ್ಬಿಡ್ರಿ, ಏನು ನಿಮ್ಮನ್ನು ಕುಂದಿರ್ಸಿ ನಾವು ಪ್ರಶ್ನೆ ಮಾಡ್ಬೇಕು ಅನ್ನೋ ಒಂದು ಯಾವ ಉದ್ದೇಶ ಇಲ್ರಿಪ್ಪ. ಏನು ಹಂಗೆಲ್ಲ ಏನು ತಿಳ್ಕೊಳಕ್ ಹೋಗ್ಬಿಡ್ರಿ ಮತ್ತೆ. ಅಲ್ರಿ 50,000 ಬೇಕಾದ್ರೆ ನನ್ನ ಕೇಳ್ಬೇಕು ಬೇಡ್ರಿ, ನಿಮ್ಮನ್ನ ಕೇಳೋದು ಏನೈತ್ರಿ, ಆ ಹುಡುಗನ್ ಕೇಳೋದಾರ ಏನೈತಿ, ನಾನು ಕೊಡ್ತಿದ್ದೆ. ನಿಮ್ಗೆ ಕೇಳ್ಬೋದಿತ್ರಿ. ಈಗ ನೋಡ್ರಿ, ನಮ್ಮ ಅಪ್ಪೆ ಅದನಲ್ರಿ, ಅವಂಗೇನಾರು ರೊಕ್ಕ ಬೇಕಂತಂದ್ರೆ ನಾನು ಕೇಳೋದಿಲ್ರಿ. ಅವ ಸೀದಾ ಅವ್ರ ಅವ್ನ ಕಡೆ ಕೇಳ್ತಾನ, ಇಸ್ಕೊಂತಾನ, ಖರ್ಚು ಮಾಡ್ತಾನ. ಆಮೇಲೆ ಹಂಗೆ ಹೆಚ್ಚು ಕಮ್ಮಿ ಬೇಕು ಅಂತಂದ್ರೆ ಅಷ್ಟೇ ನನಗೆ ಒಂದು ಮಾತು ಹೇಳ್ತಾರ. ಇಲ್ಲಾಂದ್ರೆ ಅವ್ರ ಓದಾಳಲ್ಲ, ಹೋಗಿ ಸಲಿಗಿಲಿ ಕೇಳ್ತಾನ್ರಿ, ಅದು ಒಂದು ಸಲಿಗೆ ಬೇರೆ. ಈಗ ಎಷ್ಟಾದರೂ ನೀವು ಹಡದ ತಂದೆ ತಾಯಿ ಇದ್ದಂಗ ಅಂತೇಳಿ ನಾವು ಅಂತೀವಿ, ನೀವು ಅಂತೀರಿ, ಎಲ್ಲಾರು ಅನ್ಬೋದು. ಆದ್ರೂ ಅತ್ತಿ ಮಾವನ ಹೌದಿಲ್ರಿ. ಅಲ್ಲ ತೆಪ್ತಿಕೊಳಕ್ ಹೋಗ್ಬೇಡ್ರಿ. ಮತ್ತೆ ಈಗ ನಮ್ಮನ್ನು ಸೇರಿ ಹೇಳತ್ತೀನಿ, ನಾವು ತಂದೆ ತಾಯಿ ಇದ್ದಂಗ ಅಂತಂದೇಳಿ ಜಗದಾಗ ನಿಂತ ಮದ್ವಿ ಮಾಡೀವಿ. ಆದ್ರೆ ನಮ್ಮನ್ನ ಅಷ್ಟು ಸಲಿಗಿಲೆ ನಮ್ಮಂತೇಳಿ ಬಂದು ರೊಕ್ಕ ಕೇಳಕ್ಕೆ ಅವಂಗ ಆಗುದಿಲ್ಲ. ಯಾಕಂದ್ರೆ ಅದು ಅದಕ್ಕೆ ಸ್ಥಾನಕ್ಕೆ ಇರ್ತೈತ್ರಿ ಅದು. ಅದಕ್ಕೆ ಈಗ ನಿಮ್ಮಂತೇಳಿ ಈಗ ಮೊನ್ನೆ 5,000 ರೂಪಾಯಿ ರೊಕ್ಕ ಕೇಳಿದಾಗ ಅವ್ ಮ್ಯಾನೇಜರ್ಗೆ ಹೇಳಿ, ಮ್ಯಾನೇಜರ್ ನಿಮಗೆ ಫೋನ್ ಹಚ್ಚಿ ಹೇಳಿ, ಆಮೇಲೆ ನೀವು ಹ್ಞೂ ಅಂದಿಂದ 5,000 ರೂಪಾಯಿ ಹಳ್ಯಾಗ ಸಿಗ್ತೈತಿ ಅಂದ್ರೆ ಅಲ್ಲಿಗೆ ಹಳ್ಯಾಗ ಕಿಮ್ಮತ್ತು ಭಾಳ ಕಡಿಮೆ ಆತು ನೋಡ್ರಿ. ಈ ರೀತಿ ಮರ್ಯಾದೆ ಆಫೀಸ್ನೇ ಸಿಕ್ಕಾಗ ಅವಾಗ ಅವ್ರು ಏನು ತಿಳ್ಕೊತಾರ ಅಲ್ಲಿದ್ದರು, ಹಂಗಾರೆ ಹಳ್ಯಾ ಏನಾರು ಬೇಕಾಬಿಟ್ಟು ಖರ್ಚು ಮಾಡ್ತಿದ್ದಾನ, ಹಳ್ಯಾಗ ಮತ್ತು ಅದಕ್ಕೆ ರೊಕ್ಕ ಕೊಡಬೇಡ ಅಂದಿರ್ಬೇಕು ಮಾವಾರು. ಆಮೇಲೆ ಅತ್ತಿ ಮನಿ ಹಳ್ಯಾ ಅನ್ನೋ ರೀತಿ ಕೀಳಾಗಿ ಒಂದು ಭಾವನೆ ಬರ್ತೈತ್ರಿ. ಅದಕ್ಕೆ ನಾವು ಅದನ್ನು ಬರ್ಸ್ಕೊಡ್ಬಾರ್ದ್ರಿ ಮೇನ್, ಹೌದಿಲ್ರಿ. ಅದಕ್ಕೆ ಮತ್ತು ಹಿಂಗಾದ್ಮೇಲೆ ಹೆಂಗೆ ನಿಮ್ಮ ಅಂತೇಳಿ ರೊಕ್ಕ ಕೇಳ್ತಾನ್ರಿ ಅವ ವಾಪಸ್ 50,000ನ? ಅಲ್ಲ ಮತ್ತೆ ಹಳ್ಯಾರ ಹೆಂಗ್ರಿ, ರೊಕ್ಕಕ್ಕೆ ಏನು ಕಿಮ್ಮತ್ತಿಲ್ಲನ್ರಿ? ಮತ್ತೆ ರೊಕ್ಕದ ಹೆಂಗೆ ಯಾವಾರ ಏನು ನೋಡಕ್ಕೆ ಹೋಗ್ಬಾರ್ದನ್ರಿ? ಥೋ, ತಿಪ್ಪಿಗೆ ಹೋಗಿದ್ರು ತಪ್ಪದ ಲೆಕ್ಕ ಇಡ್ಬೇಕಂತ್ರಿಪ್ಪ, ಅದೆಲ್ಲ ಏನಿಲ್ರಿಪ್ಪ. ಯಾಕ ರೊಕ್ಕಕ್ಕೆ ಯಾಕೆ ಕಿಮ್ಮತ್ತಿಲ್ರಿ? ರೊಕ್ಕಕ್ಕೆ ಕಿಮ್ಮತ್ತಿಲ್ಲ ಅಂದ್ರೆ ಜಗತ್ತ ಇಲ್ಲ. ರೊಕ್ಕಕ್ಕೆ ಕಿಮ್ಮತ್ ಐತ್ರಿ. ಆದ್ರೆ ಈಗ ಅವ್ರ ಮ್ಯಾನೇಜರ್ ಮುಂದೆ ಹಳ್ಯಾಗ ಹಿಂಗಾದ್ಬಿಟ್ಲೆ ಮ್ಯಾನೇಜರ್ ಏನು ಅನ್ಕೊಂತಾನ, ನೋಡ್ರಿ, ಹೇಳ್ಕೊಳಕ್ ಕಂಪ್ನಿ ಮಾಲಕ 5,000 ರೂಪಾಯಿಗೆ ತೊಗೊಳಕ್ ಸ್ವತಂತ್ರ ಇಲ್ಲ ಅನ್ನೋಂಗೆ ಆಕೈತ್ರಿ. ಈಗ ಇವ್ರೆಷ್ಟು, ಈಗ 2.5 ಒಂದು ಹತ್ತತ್ರ ಒಂದು 3 ತಿಂಗಳಾತು ಈಗ ನಿಮ್ಮ ಆಫೀಸ್ನಾಗ ಕೆಲಸ ಮಾಡಾಕತ್ತಿ. ಏನು ಕಡಿಮೆ ಏನು ಮಾಡೋದಿಲ್ರಿ. ಆ ಹುಡುಗನ ಚಲೋ ಕೆಲಸ ಮಾಡ್ತಾನೆ, ಚಲೋ ಓದ್ಯಾನ, ಹೌದಾ. ಇದೇ ಕೆಲಸ ನಾವು ಹೊರಗೆ ಮಾಡಿದ್ರೆ ಪಗಾರ ಸಿಕ್ಕಿರ್ತಿಲ್ರಿ. ಅವ್ ಪಗಾರನ್ನು ತಗೋಲಾರ್ದ ತನ್ನ ಕಡೆ ಇದ್ದಿದ್ದು ರೊಕ್ಕನ ಇಷ್ಟು ತನ ಬಳಸ್ಕೊಂಡು ಇಷ್ಟು ದಿನಾನು ಆಮೇಲೆ ಹೆಂಗ ಮಾಡಿ ಒಟ್ಟು ನಿಮ್ಮ ಮನ್ಯಾನ ಸುಮ್ಮನೆ ಕೆಲಸ ಮಾಡ್ಕೊಂತ ಹೊಂಟಾನ, ಹೌದಾ.
ಅವಂಗ 5,000 ರೂಪಾಯಿ ಬೇಕಂದಾಗ ಅದು ಮಗಳನ್ನ ಹೊರಗೆ ಕರ್ಕೊಂಡು ಹೋಗಾಕ ಮತ್ತೇನ್ ನಾವೇನು ಇಸ್ಪಿಟ್ ಆಡಾಕಲ್ಲ ಕುಡಿಯಾಕಲ್ಲ ಜೂಜ್ ಆಡಾಕಲ್ಲ ಎಲ್ಲಿ ಯಾರಿಗಾರ ಕೊಟ್ಟು ಬರಾಕು ಅಲ್ರಿ. ನಿಮ್ಮ ಮಗಳನ್ನ ಹೊರಗೆ ಕರ್ಕೊಂಡು ಹೋಗಾಕ 5,000 ರೂಪಾಯಿ ತೊಗೊಳಕತ್ತಿತ್ತ ಹುಡುಗ. ಮತ್ತ ಅದಕ್ಕೆ ಸ್ವತಂತ್ರ ಇಲ್ಲ ಅಂತಂದ್ರೆ ಹೆಂಗ್ರಿ ಇದು ಮಾವರ? ಅಲ್ರಿ ಮನ್ಯಾಗ ನನಗೊಂದು ಮಾತು ಹಿಂಗ್ರಿ ಮಾವರ ಬೇಕಾಗೈತಿ ಇವತ್ತು ರೊಕ್ಕ ಬೇಕು ನನಗೆ ಅಂತೇಳಿ ಸೀದಾ ಅವನ ಹೋಲತ್ತ ಮನ್ಯಾಗ ಬೇಡ ಅಲ್ಲಿ ಚೇಂಬರಿಗೆ ಬಂದು ಹೇಳಿ 5,000 ರೂಪಾಯಿ ಇಸ್ಕೊಂತೀನಿ ಅಂತ ಇಸ್ಕೊಂಡ್ಬಿಟ್ಟಿದ್ರೆ ಆಗಿ ಹೋಗ್ಬಿಡ್ತಿತ್ತಲ್ರಿಪ್ಪ. ಹೌದಿಲ್ಲ, ನಾವೀಗ ನಮ್ಮ ಮ್ಯಾನೇಜರ್ಗೆ ಏನಿರ್ತೀವಿ ಯಾರಿಗೆ ಏನ ಕ್ಯಾಶ್ ಕೊಡ್ಬೇಕಂದ್ರು ಫೋನ್ ಹಚ್ಚಂದಿರ್ತೀವ್ರಿ ನಾವು. ಅದ್ರ ಪ್ರಕಾರ ಅವ್ನು ಹಚ್ಚಾನ್ರಿ ಫೋನ್. ಮತ್ತೆ ಇದ್ರ ತಪ್ಪರಿ ಏನೈತ್ರಿ? ನಾನು ಕೇಳಕ್ಕಾಗಿಲ್ಲಪ್ಪ ಅಂದ್ರೆ ನನ್ನ ಹೆಂಡತಿ ಮುಂದೆ ಹೇಳ್ಬೋದಿತ್ತು, ಬ್ಯಾಡ ಹೋಲತ್ತಾಗ ನನ್ನ ಮಗಳ ಮುಂದೆ ಹೇಳಿದ್ರೆ ಆಕೆ ಫೋನ್ ಹಚ್ಚಿ ಹೇಳ್ಬಿಡ್ತಿದ್ಲಲ್ರಿ. ಅದು ದೊಡ್ಡಪ್ಪ ಹಿಂಗ್ ನಡಕ್ ಮಾತಾಡತ್ತೀರ ಅಂತ ಏನ್ ತಿಳ್ಕೊಬೇಡ್ರಿ. ಅಂದ್ರೆ ಏನ್ ದೊಡ್ಡಪ್ಪ, ಈಗ ಮನ್ಯಾಗ ನಾವು ಮೊದಲ ಪ್ಲಾನ್ ಮಾಡ್ಕೊಂಡಿದ್ವಿಪ್ಪ ಎಲ್ಲ ಅಂತಂದ್ರೆ ನಾ ಒಂದ್ ಮಾತು ಈಕಿಗೂ ಹೇಳಿರ್ತಿದ್ದೆ, ಅತ್ತಿಯವ್ರ ಮುಂದೆ ಹೇಳ್ತಿದ್ದೆ ಹಿಂಗ್ ಹೋಕೇವಿ ಹಿಂಗ್ ಮಾಡ್ತೀವಿ ಅಂತೇಳಿ. ಈಕಿ ನಾ ಆಫೀಸ್ನಾಗ ಇದ್ದಾಗ ಫೋನ್ ಹಚ್ಚಿದ್ಲು ಹೋಗುಣ್ರಿ ಅಂತೇಳಿ. ಆತ್ ನನಗೆ ಪಟ್ ಅಂತ ಬರ್ತೇನೆ ಮನೆಗೆ ಹೋಗುಣ ಅಂತಂದು ನಾ ವ್ಯವಸ್ಥೆ ಮಾಡ್ಕೊಂಡ್ವಿ. ಆದ್ರೆ ನನ್ನ ಕಡೆ ಸೇವಿಂಗ್ಸ್ ರೊಕ್ಕ ಇದ್ದಿದ್ದಿಲ್ರಿ. ಇದ್ದಿದ್ದಿಲ್ಲ ಅನ್ನಕ್ಕೇನ್ ದೊಡ್ಡಪ್ಪ, ನನ್ನ ಕಡೆ ಇವ್ರ ಕಂಪ್ನಿಯಾಗ ಹೊಂಟಾಗಿಂದ ನಾನು ಸ್ಯಾಲ್ರಿ ತಗೊಂಡಿಲ್ಲ. ನನ್ನ ಸೇವಿಂಗ್ ಅಮೌಂಟ್ ಏನಿತ್ತಲ್ಲ ಅದನ್ನ ಇಷ್ಟು 3 ತಿಂಗಳ ಮಟ್ಟ ಮದುವೆಯಾಗೆಲ್ಲ ನಾ ಖರ್ಚು ಮಾಡ್ಕೊಂಡಿನಿ ದೊಡ್ಡಪ್ಪ. ಮತ್ತೆ ಇವು ನನಗೆ ರೊಕ್ಕ ಇದ್ದಿದ್ದಿಲ್ಲ, ಅದಕ್ಕೆ ನಾ ತೊಗೊಳಕ್ ಹೋದೆ. ಹಿಂಗೆ ಪರ್ಮಿಷನ್ ತೊಗೋಬೇಕು ಕೇಳಬೇಕು ಮಾಡ್ಬೇಕು ಅಂತ ನನಗೂ ಗೊತ್ತಿದ್ದಿಲ್ಲ. ಗೊತ್ತಿದ್ರೆ ಕೇಳ್ತಿದ್ದೆ. ಅದ್ರ ಕೇಳಿದ್ಮ್ಯಾಗಾರ 5,000 ರೂಪಾಯಿ ಕೊಡ್ಬೋದಿತ್ತು ಅವ್ರು. ಆದ್ರೆ ಫೋನ್ ಹಚ್ಚಿದ್ರಲ್ಲ ಅದ ನಂಗೆ ಬೇಜಾರಾತ್ ದೊಡ್ಡಪ್ಪ. ನೀವು ಹೇಳ್ಬಿಡ್ಬೋದಿತ್ತಲ್ರಿ ಮಾವರ, ನಮ್ಮ ಮಳೆ ಯಾವಾಗ ಬಂದು ರೊಕ್ಕ ತಗೊಳಕತ್ರು ನೀವೇನು ಕೇಳಾಕ್ ಹೋಗ್ಬೇಡ್ರಿ. ಹೆಚ್ಚಿನ ಅಮೌಂಟ್ ಏನಾರ 10,000 ರೂಪಾಯಿ ಮ್ಯಾಲ್ಪಟ್ಟು ಏನ ತಗೊಂಡ್ರು ಬೇಕಾದ್ರೆ ಅದು ಕೊಟ್ಟಾದ್ಮೇಲೆ ನಂಗೆ ಇನ್ಫಾರ್ಮ್ ಮಾಡ್ರಿ ಅಂತ ನೀವು ಹೇಳ್ಬೋದಿತ್ರಿ ಮಾವರ ಮ್ಯಾನೇಜರ್ ಕಡೆ. ಯಾಕಂದ್ರೆ ಹೌದು ಬಿಡ್ರಿ, ಮತ್ತೆ ಕಂಪ್ನಿ ಒಳಗೆ ಲೆಕ್ಕ ಇರ್ತೈತಿ ಎಲ್ಲದಕ್ಕೂ ಇಲ್ಲ ಅಂತಲ್ರಿ. ಆದ್ರೆ ಹೇಳ್ಬೋದಿತ್ತು. ನೀವೇನು ಮಾಡ್ಬಿಡ್ರಿ, ಈಗ ಈಟಪಟ್ಟ ಚಿಲ್ಲರ್ ಕೆಲ್ಸಕ್ಕೂ ಕೈ ಕೆಲ್ಸಕ್ಕೆ ಹೇಳೇ ತಗೋಬೇಕಂದ್ರೆ ಒಂದು ಸ್ವಲ್ಪ ಇದಾಕೈತಿ ನೋಡ್ರಿ ಮಾವರ. ಬೇಕಂದ್ರೆ ರೀ ಮಾವರ, ಈಗ ನಿಮಗೂ ವಯಸ್ಸಾತ್ರಿ, ಹೌದಾ ಬರ್ತಾ ನಾಳೆ ಎಲ್ಲ ನೀವ ಮಾಡ್ತೀವಂದ್ರೆ ಆಗುದಿಲ್ರಿ ಮಾವರ. ಹಳೆಯ ಮತ್ತು ಮಗಳು ಬೇಕ್ರಿ ಆಸರಕ್ಕೆ, ಹೌದ್ರಿ. ಇವ್ರ ಕೂಟ ನೀವು ಸ್ವಲ್ಪ ಚಂದಾಗಿರ್ಬೇಕ್ರಿ ಈಗ. ಯಾಕಂದ್ರೆ ನಿಮಗೆ ಅವ್ರ ಆಸರ, ಅವ್ರಿಗೆ ನೀವು ಆಸರ, ನೀವು ಅವ್ರಿಗೆ ತಂದೆ ತಾಯಿ, ಅವ ನಿಮ್ಗೆ 2ನೇ ಮಗ ಇದ್ದಂಗೆ, ಹೌದಿಲ್ರಿ. ಮತ್ತು ಒಬ್ರಿಗೊಬ್ರು ನೀವ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಲ್ಲಪ್ಪ ಅಂದ್ರೆ ಒಂದು ರೊಕ್ಕದ ವಿಚಾರಕ್ಕೆ ನೀವು ಜಗಳ ಮಾಡ್ಕೊಂಡ್ರಿ ಅಂದ್ರೆ ನಾಳೆ ಸಂಬಂಧಕ್ಕೆ ಅರ್ಥ ಏನು ಉಳಿತೈತ್ರಿ? ಅಲ್ರಿ ಈಗ ನಾನು ಹೇಳ್ಬೇಕಿತ್ರಿ, ಹೇಳಿಲ್ಲ. ಈಗ ಅದನ್ನ ಬೆಳೆಸ್ಕೊಂತ ಹೋದ್ರೆ ಉಪಯೋಗ ಇಲ್ರಿಪ್ಪ. ಅಲ್ರಿ ಯಾಳ್ಯಾರ ಈಗ ಏನು ಆಗಿ ಹೋಗ್ಬಿಟ್ಟತ್ರಿ. ಈಗ ಅದನ್ನ ದೊಡ್ಡದು ಮಾಡ್ಕೊಂಡು ಹೇಳ್ಬೇಕಲೆ ಪಂಚಾಯತಿ ಕುಡ್ಸ್ಕೊಂತ ಅಂತ ಮನೆಗೆ ಬಂದು ಏನು ಜಗಳ ಮಾಡಿದ್ರೆ ಅರ್ಥ ಏನ್ರಿ ಅದಕ್ಕೆ? ಹ್ಞೂ ಆತ್ರಿ, ಅವಂಗ ಬೆಳೆಸಕ್ಕೆ ಮನಸ್ಸಿಲ್ರಿ, ಬೆಳೆಸ್ಕೊಂತ ಹೋಗುದಿಲ್ಲ ತಗೋರಿ ಇನ್ಮ್ಯಾಗವ. ಆದ್ರೆ ಈಗ ಬೆಂಗ್ಳೂರ್ಗೆ ಹೋಗ್ಬೇಕು ಅನ್ನಕತ್ತಾನ್ರಿ. ಅವಂದದು ಏನ ಡಿಸೈನಿಂಗ್ ಕೆಲಸ ಅಂತ್ರಿ ಅದು ಹೋದ್ನಂದ್ರೆ ಈಗ ಮತ್ತೆ 50,000 ರೂಪಾಯಿ ಕೇಳಾಕತ್ತಾನ ನನಗೆ. ಈಗ ನನ್ನ ಕಡೆ ಈಗ ಇಲ್ಲಂತ ನನಗೆ ಅನ್ನಕ್ಕೆ ಆಗಂಗಿಲ್ರಿಪ್ಪ. ಯಾಕಂದ್ರೆ ನಮ್ಮ ಅಪ್ಪ ಬೇರೆ ಅಲ್ಲ ಇವ ಬೇರೆ ಅಲ್ಲ ಏನ್ರಿ. ನಾನು ಅವಂಗ 50,000 ರೂಪಾಯಿ ಕೊಡ್ತೇನಿ, ಅವ ಹೊಕ್ಕಾನ್ರಿ. ಅವಂದಲ್ಲಿ 6 ತಿಂಗಳಾಗ್ಬೋದು, ವರ್ಷ ಆಗ್ಬೋದು, ಎಷ್ಟು ದಿನ ಆಕತೆ ಗೊತ್ತಿಲ್ಲ. ಮತ್ತು ಅವ್ನ ಕೆಲ್ಸದ ಪ್ರಕಾರ ಅವ್ನು ಹೋಗ್ಕಾನ್ರಿ, ಮತ್ತೆ ದುಡಿಮೆ ಮಾಡ್ಕೋಬೇಕಲ್ಲ ಅವ. ಮತ್ತು ಈಗ ಗಂಡ ಅಲ್ಲಿ ಹೋಗಿಂದ ಹೆಂಡತಿ ಇಲ್ಲಿ ಹೆಂಗಿರ್ತಾಳ್ರಿ? ಹೆಂಡತಿನೂ ಹೊಕ್ಕಳ್ರಿ ಹಿಂದೆ. ಅವಾಗ ಗಂಡ ಗುಂಡಿ ಇಬ್ಬರ ಇರ್ತಿರ್ರಿ ಮನ್ಯಾಗ. ಮತ್ತು ನೀವು ಅಷ್ಟು ದೊಡ್ಡ ಮನ್ಯಾಗ ಇಷ್ಟು ದಿನ ಮಗಳು ಇದ್ಲಿರಿ, ಈಗ ಮಗಳು ಗಂಡನ ಹಿಂದೆ ಹೊಕ್ಕಾಳ. ಮತ್ತು ಈಗ ಹಂಗಾರೆ ಇಬ್ಬರ ಗಂಡ ಹೆಂಡತಿ ಇರ್ತೀರೇನ್ರಿ? ಇರ್ತೇವೆ ಬಿಡ್ರಿ, ಮತ್ತೇನು ಮಾಡೋದು? ಯಾರನ್ನಾರು ನೆಚ್ಚ ಏನು ಜೀವ ಈ ಭೂಮಿಗೆ ಬಂದತನ್ರಿ? ಇರ್ತೇವೆ ಬಿಡ್ರಿ, ಅದ್ರಾಗ ಏನೈತಿ? ಇರ್ತೀರಿ ನೀವು ಇರ್ತೀರಿ. ನಾ ಏನ್ ಇರುದಿಲ್ಲ, ನಾನು ನನ್ನ ಮಗಳ ಕೂಟ ಹೊಕ್ಕನಿ. ಇರ್ರಿ, ನಿಮ್ಮ ಹಣ ಆಸ್ತಿನ ತಗೊಂಡು ಸುರುಕೊಂತ ಇರ್ರಿ. ಯಾರು ಬೇಡ ಅಂದ್ರ ನನಗ ಸಂಬಂಧ ಬೇಕು, ಅದ್ರಾಗ ನನ್ನ ಮಗಳು ಬೇಕು. ನನಗ ಬಂಗಾರದ ಹಳ್ಯಾ ಸಿಕ್ಕತಿ, ಏನ್ ಚಟ ಮಾಡುದಲ್ಲ ಏನ್ ಇದು ಅಲ್ಲ ಅಂತ ಚಲೋ ಹಳ್ಯಾನ್ ಕೊಟ್ಟು ಹೊಂದ್ಕೊಂಡು ಹೋಗುದು ಗೊತ್ತಿಲ್ಲ ನಿಮಗ. ಅಂದ್ರೆ ಇಷ್ಟು ವರ್ಷ ಹಳ್ಯಾನ ನೋಡ್ಕೊಂಡ ನೀನು? ಅಲ್ಲ ನಿನ್ನೆ ಮೊನ್ನೆ ಬಂದಿರೋ ಹಳ್ಯಾ ನಿನ್ನ ಮುಖ ಆಗಿಬಿಟ್ಟನ ಮುಖ್ಯ. ನಾನು ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ.